ಗುಡ್ ಮಾರ್ನಿಂಗ್. ಹೆಂಗಿದ್ದೀರಿ? ನಾನು ಆರಾಮು, ನೀವೆಲ್ಲ ಆರಾಮ್ ಅನ್ಕೊತೀನಿ. ನೋಡಿರಿ, ನನ್ನ ಮಗಳ ರೆಡಿ ಆಗ್ಯಾಳ ಸ್ಕೂಲ್ಗೆ. ಇವತ್ತು ಹಾಫ್ ಡೇ ಐತಿ. ನಾನೀಗ ನಾಷ್ಟಕ್ಕೆ ಶಾವಿಗೆ ಉಪ್ಪಿಟ್ಟು ಮಾಡತ್ತೀನಿ. ಇಲ್ಲಿ ಶಾವಿಗೆ ತೊಗೊಂಡೇನಿ, ಹುರಿಬೇಕು. ಇದು ಕೊಂಡು ಶಾವಿಗೆ ಐತಿ. ಮನ್ಯಾಗ ಮಾಡಿದ್ದು ಅಂತ ತಂದಿಲ್ಲ. ಇದು ಕೊಂಡು ಶಾವಿಗೆ ಹುರ್ಕೋಬೇಕು, ಚೆಂದಾಗಿ ಹುರ್ಕೋಬೇಕು. ಇಲ್ಲಿ ನಾನು ಉಳ್ಳಾಗಡ್ಡಿ, ಬೀನ್ಸು, ಕ್ಯಾರೆಟು ಮತ್ತು ಇದು ಒಂದು ಆಲೂಗಡ್ಡೆ, ಕರಿಬೇವು, ಉಪ್ಪು ಮತ್ತು ಇವೆಲ್ಲ ಮಸಾಲಿದು ಎಣ್ಣೆ ಇವೆಲ್ಲ ತೊಗೊಂಡಿದ್ದೀನಿ. ಈಗ ಇದು ಚೆಂದಾಗಿ ಹುರ್ಕೊತೀನಿ. ಇದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರೆಡ್ ಆಗೋವರೆಗೂ, ಅಂದರೆ ಕೆಂಪಾಗೋವರೆಗೂ ಹುರಿತೀನಿ. ಇದು ಶಾವಿಗೆ ಎಲ್ಲ ಹುರ್ಕೊಂಡು ಇಟ್ಕೊಂಡೀನಿ. ಹಿಂಗೆ ಕೆಂಪದವು ಎಷ್ಟು ಚಂದ ಹುರ್ಕೊತೀವಿ ಅಷ್ಟು ಉದುರಾಗ್ತವೆ. ಆಮೇಲೆ ಇಲ್ಲಿ ಕಡಾವಿಗೆ ಇಟ್ಕೊಂಡು ಎಣ್ಣೆ ಹಾಕೀನಿ. ಇನ್ನೊಂದು ಚೂರು ಕಾಯಿಲಿ ಎಣ್ಣೆ. ಇದಕ್ಕೆ ಸಾಸಿವೆ, ಜೀರಿಗೆ. ನಮ್ಮ ಕಡೆ ನಾವು ಹಿಂಗೆ ಮಾಡ್ತೀವಿ, ನಿಮ್ಮ ಸೈಡ್ ಹೆಂಗೆ ಮಾಡ್ತೀರಿ ಅಂತ ಹೇಳ್ರಿ ಕಮೆಂಟ್ ನಾವು. ಕರಿಬೇವು, ಹಸಿಮೆಣಸಿನ್ಕಾಯಿ ಹಾಕಿಲ್ಲ ಅಂತ ಅಂದ್ಕೊಂತಿರ್ಬೇಕಲ್ಲ, ನಾನಿದು ಒಣಖಾರ ಹಾಕಿ ಮಾಡ್ಲಾಕತ್ತೀನಿ. ಚಲೋ ಆಗ್ತದೆ ಇದ್ರ ಟೇಸ್ಟು ಒಂಥರ, ಅದಕ್ಕೆ ತೋರಿಸಲಾಗತ್ತೀನಿ. ಇಲ್ಲಾಂದ್ರೆ ಏನು ನಾರ್ಮಲಾಗಿ ಎಲ್ಲರೂ ಇದರದ್ದು ಉಪ್ಪಿಟ್ಟು ಮಾಡ್ತಿರಲ್ಲ, ಶಾವಿಗೆ ಉಪ್ಪಿಟ್ಟು. ನಾನು ಒಣಖಾರ ಹಾಕಿ ಜಾಸ್ತಿ ಯೂಸ್ ಮಾಡೋದು ನಾನು ಒಣಖಾರ. ಇದು ಸ್ವಲ್ಪ ಕೆಂಪಾಗಲಿ. ಉಳ್ಳಾಗಡ್ಡಿ ಎಲ್ಲ ಕೆಂಪಾದ್ಮೇಲೆ ಆಲೂ ಹಾಕ್ತೇನೆ. ಇಲ್ಲಿ ನಾನು ನನ್ನ ತಂಗಿ ಮನೆಗೆ ಬಂದಿಲ್ಲ, ನೀನೇ ಮಾಡೇ ನೋಡಮ್ಮ ನಿಂದು ಟೇಸ್ಟ್ ಹೆಂಗೆ ಆಗ್ತದೆ ಅಂತ ಹೇಳಿ. ಇದು ಸ್ವಲ್ಪ ಆಲೂ ರೆಡ್ ಆಗಲಿ. ಈಗ ಇದು ಕ್ಯಾರೆಟು, ಬೀನ್ಸ್, ಸ್ವಲ್ಪ ಉಪ್ಪು ಹಾಕ್ಕೊತೀನಿ, ಜಲ್ದಿ ಬೇಯ್ತದೆ. ಸ್ವಲ್ಪ ಅರಿಶಿನ ಹಾಕ್ಕೊತೀನಿ. ಈಗ ಒಣಖಾರ ಹಾಕ್ಕೊತೀನಿ. ನಿಮ್ಗೆ ಎಷ್ಟು ಬೇಕಷ್ಟು ಒಣಖಾರ. ಈಗ ಇದಕ್ಕೆ ನೀರು ಹಾಕ್ಕೊತೀನಿ. ಏನಂದ್ರೆ ನಾನು ಈ ಬಟ್ಲಿಂದ ಅಳತೆ ಮಾಡಿಕೊಂಡು ಶಾವಿಗೆ ತೊಗೊಂಡಿದ್ದು, ಹಾಗಾಗಿ ಇದು 5 ತೊಗೊಂಡ್ರೆ 10 ನೀರು, ಇದಕ್ಕೊಂದು 11 ನೀರು ಹಾಕ್ಕೊತೀನಿ. ಈಗ ಈ ನೀರು ಹಾಕ್ಕೊಂಡಲ್ಲ, ಕುದಿಲಾಗತ್ತದ. ಈಗ ಇದು ನಿಂಬೆಹಣ್ಣು ಹಾಕ್ಕೊತೀನಿ. ಹುಳಿಗೇನೂ ಹಾಕ್ಕೊಂಡಿದ್ದಿಲ್ಲ ನಾನು, ಹಾಗಾಗಿ ನಿಂಬೆಹಣ್ಣು ಹಾಕ್ಕೊಳಕತ್ತೀನಿ. ಹೀಗೆ ಟೇಸ್ಟ್ ನೋಡಿಬಿಡ್ರಿ. ಖಾರ, ಉಪ್ಪ, ನಾನು ಒಣಖಾರ ಹಾಕ್ಕೊಂಡೀನಿ, ಉಪ್ಪು ಹಾಕ್ಕೊಂಡೀನಿ. ಆಮೇಲೆ ಇದೇನು ಹುರಿದಿಟ್ಕೊಂಡಿನಲ್ಲ, ಇದು ಚೆಂದಾಗಿ ತಳಮಳ ಅಂತ ಕುದಿಲಾಗ್ತದೆ. ಇದು ಹಾಕ್ಕೊಂಡ್ಬಿಡ್ತೀನಿ. ಇದು ಹಾಕ್ಕೊಂಡು ಮಿಕ್ಸ್. ಇಷ್ಟೇ ನಾವು ಮಾಡೋದು.
ಇದು ಸ್ವಲ್ಪ ಚಂದ ಕುದಿಲಿ. ಕುದ್ಮೇಲೆ ಹೆಂಗಾಗ್ಯದ ಅಂತ ಹೇಳ್ತೀನಿ. ಈಗ ಗಿರ್ಜಾ ಕೊತ್ತಂಬರಿ ಐತೇನೆ ಎಲ್ಲಿ ಒಳಗೆ ಹೋಗೋಣ. ಗಿರ್ಜಾ ಕೊತ್ತಂಬರಿ ಐತೇನೆ? ಹಾಂ ಆಯ್ತು ಬಿಡು, ಕೊತ್ತಂಬರಿ ಇಲ್ಲ ಅಂತ. ಇದು ಸ್ವಲ್ಪ ಕುದಿಲಿ ಚಂದ. ಉದುರು ಆಗ್ತದ. ರೆಡಿ ಬಿಸಿ ಬಿಸಿ ಉಪ್ಪಿಟ್ಟು.